ಕರಾವಳಿ ಭಾಗದಲ್ಲಿ ಹೊಸ ಅಭಿಯಾನದ ಚಿಂತನೆ ನಡೆದಿದೆ. ಧರ್ಮ, ಸಂಸ್ಕೃತಿ, ಪರಂಪರೆ ಹೆಸರಿನಲ್ಲಿ ದೇವಾಲಯಗಳಲ್ಲಿ 3 ತಿಂಗಳ ಧಾರ್ಮಿಕ ಶಿಕ್ಷಣ ನೀಡುವ ಕುರಿತು ಚಿಂತನೆಗಳು ನಡೆಯುತ್ತಿವೆ. ಮದರಸಾ ಶಿಕ್ಷಣ ಮಾದರಿಯಲ್ಲಿ ದೇವಾಲಯಗಳಲ್ಲಿ ಹಿಂದೂ ಧರ್ಮದ ಕುರಿತು ಹಾಗೂ ಶಿಕ್ಷಣ ನೀಡುವ ಕುರಿತು ಕರ್ನಾಟಕ ಧಾರ್ಮಿಕ ಮಠ ಸಂಸ್ಥೆಗಳ ಮಹಾಸಂಘ ಚಿಂತನೆ ನಡೆಸಿದೆ. ಇಂದು ಕರ್ನಾಟಕ ಧಾರ್ಮಿಕ ಮಠ ಸಂಸ್ಥೆಗಳ ಮಹಾಸಂಘ ಮಂಗಳೂರಿನಲ್ಲಿ ವಿಶೇಷ ಅಧಿವೇಶನ ಕರೆದಿದೆ. ಈ ಅಧಿವೇಶನದಲ್ಲಿ ಧಾರ್ಮಿಕ ಶಿಕ್ಷಣ ನೀಡುವ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆಗಳಿವೆ ಎಂದು ತಿಳಿದುಬಂದಿದೆ. ಮಂಗಳೂರಿನಲ್ಲಿ ನಡೆಯುವ ಈ ಅಧಿವೇಶನದಲ್ಲಿ 300ಕ್ಕೂ ಹೆಚ್ಚು ದೇವಾಲಯ ವಿಶ್ವಸ್ತರು ಭಾಗಿಯಾಗಲಿದ್ದಾರೆ. ದೇಗುಲಗಳಲ್ಲಿ 3 ತಿಂಗಳ ಕೋರ್ಸ್ ಆರಂಭಕ್ಕೆ ಸಿದ್ಧತೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ. ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಹಾಗೂ ರಾಜ್ಯದಲ್ಲಿ 2ನೇ ಅಧಿಕೃತ ಭಾಷೆ ಸ್ಥಾನಮಾನ ನೀಡಬೇಕೆನ್ನುವುದು ಹೋರಾಟಗಾರರ ಪ್ರಮುಖ ಬೇಡಿಕೆಯಾಗಿದೆ ಎಂಬುದು ತಿಳಿದುಬಂದಿದೆ.